ಪ್ರಪಂಚದಲ್ಲಿ ಪ್ರಾಮಾಣಿಕವಾಗಿ ದುಡಿದು ಬದುಕುವ ಮನುಷ್ಯ ಸಮಾಜದಲ್ಲಿ ದೊರೆ ಆಗಿರ್ತಾನೆ. ಕಾಯ್ತನ, ಸುಳ್ಳು, ವಂಚನೆಯಿಂದ ಬದುಕುವ ಮನುಷ್ಯ ಸಮಾಜಕ್ಕೆ ಹೊರೆ ಆಗ್ತಾನೆ. ನೋಡು, ಬದುಕಿನಲ್ಲಿ ನೋವು ನಲಿವು ಎರಡೂ ಇರುತ್ತೆ. ನೋವನ್ನು ಮರೆತು ನಲಿವನ್ನು ನೆನಪಿನಲ್ಲಿ ಇಟ್ಕೊಂಡು ನಗನಗ್ತಾ ಬಾಳು. ಮತ್ತೆ ಯಾವತ್ತೂ ಸೆರೆಮನೆಗೆ ಬರುವಂತ ಸಂದರ್ಭನ ನಿನ್ ಜೀವಮಾನದಲ್ಲೇ ತಂದ್ಕೋಬೇಡ. ಸುಕುಡಿನ್ ಸಾಹೇಬ್ರ, ಇದು ನನ್ನ ಭಾಗಕ್ಕೆ ಸೆರೆಮನೆ ಆಗ್ಲಿಲ್ಲ, ದೇವ್ರ ಮನೆ ಆಗೋಯ್ತು. ನೀವು ತೋರಿಸಿದ ಪ್ರೀತಿ ಕರುಣೆಯಲ್ಲಿ ನಾನ್ ಮಾಡಿ ಪಾಪ ಎಲ್ಲ ಹೊಚ್ಕೊಂಡು ಹೊಂಟೋಯ್ತು. ಈಗ ಪುಣ್ಯವಂತಾಗಿ ಹೋಯ್ತಾ ಇವನಿ. ಬರ್ತೀನಿ ಸಾಹೇಬ್ರ. ಮಂಜಯ್ಯ, ಸರ್, ಏನ್ ಮಾಡ್ತಾ ಇದೀಯಾ? ನೀರು ಹೋಗ್ತಿದೆ ಸರ್. ಎಲ್ಲಿದೆ ನೀರು? ತಪ್ಪು ನಿಂದಲ್ಲ. ನನ್ನ ಕೈ ಹಿಡಿದು ದಿವಸದಿಂದಲೂ ಈ ನಿರ್ಜೀವ ಗೊಂಬೆಗಳ ಮಧ್ಯೆ ನೀನ್ ಹೀಗೇ ವೀಣೆ ನುಡಿಸ್ತಾನೇ ಇದೆಯಾ. ನೀನ್ ಏಕಾಗ್ರತೆಗೆ ಮೆಚ್ಚಿ ಒಂದು ದಿನವಾದರೂ ಯಾವುದಾದ್ರೂ ಒಂದು ಗೊಂಬೆ ಜೀವ ತಳೆದು ಮಗುವಾಗಿ ನೀನು ಮಾಡ್ಲಿಕ್ಕೆ ಬರಲಿಲ್ಲ. ನನಗೂ ರಿಟೈರ್ ಆಗೋ ದಿವಸ ಹತ್ರ ಬರ್ತಾ ಇದೆ. ಐ ಫೀಲ್ ಸೋ ಸಾರಿ ಫಾರ್ ಯು. ನೀವೇನು ಮರಗಬೇಕಾಗಿಲ್ಲ. ನಾನ್ ಪಂಚೆ ಅನ್ನೋ ಭಾವನೆನ ಯಾವತ್ತೋ ನೀವು ಅಳಿಸ್ಬಿಟ್ಟಿದ್ದೀರಾ. ಕಣ್ಣು ಬಿಟ್ಟು ನೋಡುವಾಗ ನಿರ್ಜೀವವಾಗಿ ಕಾಣೋ ಈ ಗೊಂಬೆಗಳು ನಾನು ವೀಣೆ ನುಡಿಸ್ತಾ ಕಣ್ಣು ಮುಚ್ಚಿದಾಗ 18 ಮಕ್ಕಳಾಗಿ ನನ್ ಸುತ್ತಮುತ್ತ ಅಂಬೆಗಾಲಿಡ್ತಾ ನಕ್ಕು ನಲಿದು ಕುಣಿದು ಕುಪ್ಪಳಿಸುತ್ತೆ. ನಿನ್ನ ನಾದ ವೈಖರಿಗೆ ಕೊಲೆಗಾರ ಕೈದಿಗಳು ತಮ್ಮನ್ನು ತಾವೇ ಮರೆತು ತಲೆದೂಗ್ತಾರಂದ ಮೇಲೆ ನಿನ್ನ ಕಲ್ಪನೆ ಖಂಡಿತ ಸುಳ್ಳಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ನೋವನ್ನ ನಲಿವಾಗಿ ಮಾರ್ಪಡಿಸ್ಕೊಳ್ಳೋದು ಹೀಗೆ ಸರಸ್ವತಿ. ಅದಕ್ಕೆ ಜೈಲಿನಲ್ಲಿರೋ ಖೈದಿಗಳನ್ನೆಲ್ಲ ನಮ್ಮ ಮಕ್ಕಳೇ ಅಂತ ತಿಳ್ಕೊಂಡು ನೀವು ನಿಮ್ ನೋವನ್ನ ಮರೆತು ನಲಿವು ಕಾಣ್ತಾ ಇರ್ತೀರಿ. ಏನಾಯ್ತು? ರೇಷನ್ ಅಕ್ಕಿಲಿ ಅಕ್ಕಿಗಿಂತ ಕಲ್ಲೇ ಹೆಚ್ಚಾಗಿರುತ್ತೆ. ಅದ್ ನಿನ್ ಕಣ್ಣಿಗೆ ಬಿದ್ದಿಲ್ಲ, ನನ್ನ ಹಲ್ಲೆ ಸಿಕ್ತು. ನಮ್ಮೂರಲ್ಲಿ ದಂಡ್ಯ ಗದ್ದೆ ಇದ್ರು 5-6 ವರ್ಷದಿಂದ ಒಂದು ಕಾಳಕ್ಕಿ ಮನೆಗ್ ಬರ್ಲಿಲ್ಲ. ರುಚಿ ಇಲ್ದೇ ಇರೋ ಈ ರೇಷನ್ ಅಕ್ಕಿ ಅನ್ನ ತಿನ್ನೋದು ನಮ್ಗೆ ತಪ್ಪಲಿಲ್ಲ. ವಿಚಾರ್ಜಿತ ಆಸ್ತಿ ಫಲ ತಿನ್ನೋಕು ಲಭ್ಯ ಇರ್ಬೇಕು ಕಣೆ. ಲಭ್ಯ ಇಲ್ಲ ಅಂತ ನೀವು ಸುಮ್ಮನೆ ಇದ್ಬಿಡಿ. ನಾಳೆ ದಿವಸ ನೆಲವು ನಮ್ಮ ಪಾಲಿಗೆ ಇಲ್ದಾಗುತ್ತೆ. ಅವಕಾಶ ಸಿಕ್ಕಿದ್ರೆ ಪಕ್ಕದ ಮನೆ ಬೇಕು ಹಾಲು ಕುಡ್ಕೊಂಡು ಹೋಗ್ಬೋದೇ ವಿನಃ ಹಾಲಿನ ಪಾತ್ರನೇ ಎತ್ಕೊಂಡು ಹೋಗಕ್ಕಾಗುತ್ತೇನೆ? ನಾನು ನಿರ್ಧಾರ ಮಾಡಿದ್ದೀನಿ. ಮುಂದಿನ ಭಾನುವಾರ ನಾನೇ ಹಳ್ಳಿಗೆ ಹೋಗಿ ಗುತ್ತಿಗೆದಾರ ಕಪನಿಪತಿಯಿಂದ ಗದ್ದೆ ಬಿಡಿಸ್ಕೋತೀನಿ. ಮುಂದಿನ ವರ್ಷಕ್ಕಾದ್ರೂ ನಮ್ ಗದ್ದೆಯನ್ನ ತಿನ್ನೋ ಯೋಗ ನಮಗಿದೆಯೋ ಇಲ್ಲೋ ನೋಡೇ ಬಿಡೋಣ. ಸಿಗರೇಟ್ ರೆಡಿ. ಹೇಗೋ ಸಿಗರೇಟ್ ನಿಮ್ ಜೊತೆಯಲ್ಲಿ ಇಟ್ಬಿಡ್ತೀನಿ. ಅದನ್ನ ಹಚ್ಚೋದು ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಹೇಗೋ ಅರ್ಧ ಪಾಪ ಮಾಡ್ಬಿಟ್ಟಿದ್ಯಾ. ನನ್ ಕೈ ಹಿಡಿದ ತಪ್ಪಿಗೆ ಪೂರಾ ಪಾಪ ಮಾಡ್ಬಿಡು. ಪ್ರತಿಭಟಿಸಿದ್ರು ಪ್ರಯೋಜನ ಇಲ್ಲ ಅಂದ್ಮೇಲೆ
ನೀವ್ ಹೇಳ್ದಾಗ ತಾನೇ ಕೇಳ್ಬೇಕು. ಅಣ್ಣ, ಈ ಮ್ಯಾಗೆ ಮನುಷ್ಯ ಬದುಕಬೇಕು ನಿಜ, ಆದ್ರೆ ಇನ್ನೊಬ್ಬನ್ನ ತದಿಕೆ ತಾನು ಬದುಕುವ ಯತ್ನ ಮಾಡೋದು ಲುಚ್ಚ ಕೆಲಸ ಅಂತೀಯ. ಇಂಥ ಮಾತು ಒಂದೇ ಉಂಟೇನಣ್ಣ. ಮೊದಲನೇ ಪೇಜ್ನಿಂದ ಕೊನೆ ಪೇಜಿನ ಗಂಟ ಮಹಾಭಾರತಾಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ಮುತ್ತು ಇದು. ಅಂತ ಮುತ್ತು ನಮ್ ಬಾಬರ ಬಾಯಿಂದ ಉದುರ್ತು ಅಂದ್ಮೇಕೆ ಇವತ್ತೇನೋ ಬಂತು. ಎಲ್ಲ ಸರ್ಕು ಹಾಕೋ ಗಳಾಸ್ಗೆ. ಈಸ್ಗೆ ನನ್ನೇ ಅಕ್ಕೂ ನನ್ನೇ ಕೇಳ್ಬೇಕಾ? ಆ ಮಾಟ್ಲಲ್ಲಿ ಮಡಿಗ್ಬಿಟ್ಟು ಹೋಗು. ಓನಿಯೇ ತಿನ್ನ ಮಗ. ಅತ್ತ ನನ್ನ ಮೊದಲನೇ ಹೆಂಡತಿ ತಮ್ಮನಾದ್ರು, ನಾಲ್ಕನೇ ಹೆಂಡತಿ ನನ್ನ ನಟ್ಟಿಗೆ ಬಂದ ಮ್ಯಾಗೂ ಅದೇ ನಿಯತ್ತು. ಪೊಲೀಸು ಜೀಪು ಹುಲಿ ಹಾಕ್ ಬಂದ. ಬರ್ರೋ ದಾಂಡಿಗ ಬರ್ರೋ. ಈಗ ನಿಮ್ ಬಾವ ಊರಲ್ಲಿಲ್ಲ, ಧರ್ಮಸ್ಥಳಕ್ಕೆ ಹೋಗವನೇ. ಬರೋ ಹುಣ್ಣಿಮೆನೆ ತಲೆಗೇರ್ತಾ ನೀವು ಹೋಗ್ರೋ. ಸಾಯಂಕಾಲ ನಿಮ್ಗೂ ಒಂದ್ ಕಳ ಸಾಕಿಸ್ತೀನಿ. ಬರ್ರೋ ಮರ ಬರ್ರೋ ಎತ್ರೋ. ಅಡ್ಬಿದ್ದೆ ಸಾರು. ಏನಪ್ಪಾ, ಎಲ್ಲಿ ನಿಮ್ ಭಾವ ಕಪನಿಪತಿ? ಧರ್ಮಸ್ಥಳಕ್ಕೆ ಯಾತ್ರೆಗೆ ಹೋಗಿ 1 ವಾರ ಆಯ್ತು ಸಾರು. ಅಲ್ವೇನ್ರಪ್ಪ? ಮುಂದಿನ ಉಣ್ಮೆಗೆಲ್ಲ ಬಂದ್ಬಿಡ್ತಾರೆ ಸಾರು. ಹೂ ಬಿಟ್ಟಿರೋದ್ ನೋಡಿದ್ರೆ ಈ ಸಲ ಮಾವಿನ ಫಸಲು ಚೆನ್ನಾಗಿ ಆಗೋ ಹೋಗಿದ್ಯಲ್ಲ. ರೀ ಕಪನಿಪತಿ ಅವ್ರೆ, ಏನ್ರಿ ನಿಮ್ ಅವಸ್ಥೆ? ಕಪಿ ತರ ಮರ ಹತ್ತು ಕೂತಿದ್ರಲ್ಲ, ನೀವು ಧರ್ಮಸ್ಥಳಕ್ಕೆ ಹೋಗ್ಲಿಲ್ವಾ? ಹೋಗಿದ್ದೆ. ಈಗ ಅವಧಿ ಅಡ್ಡ ಬಿದ್ದೆ. ಹೊಸಲು ನೋಡಿ ಹೆಂಗ್ ಬಿಟ್ಟದೆ, ಅದಕ್ಕೆ ಈ ಮರಕ್ಕೆ ಧರ್ಮಸ್ಥಳ ಅಂತ ಹೆಸರು ಮಡಗಿದ್ವಿ. ನೋಡಿಲಿ ಕರಾರು ಪತ್ರ. ಇವತ್ತಿಂದ ನಿಮಗೂ ನಮ್ ಭೂಮಿಗೂ ಯಾವ ಸಂಬಂಧನೂ ಇಲ್ಲ. ದಾಡಾದಣಿ ನನ್ ಕೈಯಿಂದ ಗದ್ದೆ ಕಿತ್ಕೊಂಡ್ರೆ ಅದಕ್ಕೆ ಏರ್ ಕಟ್ಟೋ ಗುಂಡಿ ಉಳದೇ ಇಲ್ಲ. ಹೇಳಿದ್ರ ಯಾರು ಉಳಿದೇ ಇರೋ ಕಾಲಕ್ಕೆ ನಮ್ ಗದ್ದೆ ಗೋಮಾಳವಾಗಿರ್ಲಿ. ಮೇವಿಲ್ದಿರೋ ದನಾಕರು ಇಲ್ಲಿ ಮೇಯ್ದು ಸಂತೃಪ್ತಿಯಿಂದ ಬದುಕ್ಲಿ. ನಿಮಗೂ ಈ ನೆಲಕ್ಕೂ ಅವನ ತೀರ್ಪು. ಸಿಂಗ್ಲಿಕ ನಮಸ್ಕಾರ ಸರ್. ನಮಸ್ಕಾರ. ನೀನು ಕಪನಿಪತಿ ಸೋದರಳಿ ಅಲ್ಲ? ಹೌದು ಸರ್, ನನ್ನ ಹೆಸರು ಸಂಪತ್ ಅಂತ. ಸಂಪತ್ತು? ಓ, ಜ್ಞಾಪಕಕ್ಕೆ ಬಂತು. ನೀನ್ ಈ ಹಳ್ಳಿಯಲ್ಲೇ ಇದೆಯಾ? ಹೌದು ಸರ್. ಏನ್ ಮಾಡ್ಕೊಂಡಿದ್ಯಪ್ಪ? ನಮ್ಮಪ್ಪ ಸತ್ತಮೇಲೆ ನಮ್ಮವ್ವ ಕೂಲಿ ನಾಲಿ ಮಾಡಿ ನನ್ನನ್ನು ದೊಡ್ಡವನಾಗಿ ಮಾಡಿದ್ಲು ಸರ್. ಈಗ ಅವಳನ್ನ ಸಾಕೋ ಜವಾಬ್ದಾರಿ ನನ್ನ ಮೇಲಿದೆ. ವ್ಯವಸಾಯ ಮಾಡೋಣ ಅಂತಂದ್ರೆ ಭೂಮಿ ಇಲ್ಲ, ಏನಾದ್ರೂ ಕೆಲಸ ಹುಡ್ಕೋಣ ಅಂತಂದ್ರೆ ಸಾಕಷ್ಟು ವಿದ್ಯೆ ಇಲ್ಲ ಸರ್. ಓಹೋ, ಹಾಗೇನು? ನೀವು ನಮ್ಮ ಮಾವನಿಂದ ಜಮೀನ್ ಬಿಡ್ಕೊಂಡಿದ್ದ ವಿಷಯ ಗೊತ್ತಾಯ್ತು. ಆ ಜಮೀನ ನನಗೆ ಬೇಸಾಯ ಮಾಡಿಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ವರ್ಷ ಬರೋ ಫಸಲನ್ನ ತಪ್ಪದ ನಿಮ್ಮ ಮನೆ ಬಾಗಿಲು ತಂದು ಒಪ್ಪಿಸ್ತೀನಿ ಸರ್. ನನ್ ಜಮೀನ್ ತನ್ನ ವಶಕ್ಕೆ ತಗೊಳ್ಳೋವಾಗ ನಿಮ್ಮ ಮಾವನು ಇದೇ ಮಾತು ಹೇಳಿದ್ದ. ನಮ್ಮ ಮಾವ ಹೊಟ್ಟೆ ತುಂಬಿದವನು, ನಾನು ಹಸು ಕೊಂಡ್ರವನು ಸರ್. ಆಲ್ ರೈಟ್. ಹೆತ್ತ ತಾಯಿನ ಸುಖವಾಗಿಡಬೇಕು ಅಂತ ಹಂಬಲಿಸೋ ಮಗ ಆಡಿದ ಮಾತಿಗೆ ತಪ್ಪಲ್ಲ ಅಂತ ನಾನ್ ನಂಬ್ತೀನಿ. ನೋಡು, ಇವತ್ತಿಂದಲೇ ನನ್ನ ಜಮೀನ್ ನೀನ್ ನೋಡ್ಕೊ. ಅಬ್ಬಲಿ ನನ್ನ ಮಗ ಬದುಕಲಿ ಅಂತ ಅಡ್ಡಿ ಮುಂದೆ ತಾವು ಕೊಟ್ರೆ ಈಗ ನನ್ನ ಹೊಟ್ಟೆ ಮೇಲೆ ತರ್ಕಕ್ ನಿಂತ್ಬಿಟ್ಟ. ನೋಡ್ ಮಗ,
ಒಂದ್ ಮಾತು ಹೇಳ್ತೀನಿ, ಒಣಗಿರೋ ಉಲ್ಕಡ್ಡಿ ಗಾಳಿಗೆ ಎದುರಾದ್ರೆ ತೂರ್ಕೊಂಡ್ ಬದುಕ್ಬೋದು, ಪ್ರವಾಹ ಬಂದ್ರೆ ತೇಲ್ಕೊಂಡ್ ಬದುಕ್ಬೋದು, ಆದ್ರೆ ಬೆಂಕಿನ ಎದುರಾಕೊಂಡ್ ಬದುಕಕ್ ಆಯ್ತದೇನ್ ಮಗ? ಸುಮ್ಕಿರವ, ನಾನೇನು ಉಳ್ಕಡ್ಡಿ ಅಲ್ಲ. ಕಟ್ಟೆಲಿ ಬಲ, ಎದೆಲಿ 4 ಜನರ ಸಾಮನಾಗಿ ಬದುಕ್ಬೇಕು ಅನ್ನೋ ಛಲ ಇರೋ ಗಂಡ ಮಗ ಕಣವ್ವ. ನೆತ್ತಿ ಗಟ್ಟಿಗೈತೆ ಅಂತ ಯಾರಾದ್ರೂ ಗಾಡೆ ತಲೆ ತೆಚ್ಕೋತಾರ? ನಾ ಹೇಳೋದು ನಿನ್ ಒಳ್ಳೇದಕ್ಕೆ ಕಣಪ್ಪ. ಆ ನೆಲ್ದಾಸೆ ಬಿಟ್ಬಿಡು, ನಿನ್ ಮಾವನ್ನೇ ಅಪ್ಪ ಅಯ್ಯ ಅಂತ ಮಂಡಿ ಊರ್ಕೊಂಡ್ ಬದುಕೋದನ್ ಕಲಿ. ಹೋಗವ್ವ, ಸಂಬಂಧಿ ಎದುರು ಮಂಡಿ ಊರು ಬದುಕಕ್ಕಿಂತ ಸ್ವಂತ ಕಾಲ್ ಮೇಲೆ ನಿಂತು ಸಾಯೋದೆ ಮೇಲು. ಗಿರಿಜಾ, ಏನಣ್ಣ? ಸ್ವಂತ ಕಾಲ ಮೇಲೆ ನಿಂತು ಬದುಕಬೇಕು ಅನ್ನೋದು ತಪ್ಪಲ್ಲ ಕಣಮ್ಮ. ಆದ್ರೆ ಸ್ವಂತ ಸಂಬಂಧಿಕರ ಹೊಟ್ಟೆ ಮೇಲೆ ತದುಕಿ ಬದುಕೋದು ಲುಚ್ಚ ಕೆಲಸ. ಈ ಮಾತು ನಿಮ್ಮ ಅಣ್ಣ ಹೇಳ್ತಾ ಇಲ್ಲ, ಮಹಾಭಾರತಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳವನೇ. ಅದೇ ಪರಮಾತ್ಮ ಇದೇ ಭಾರತದಾಗೆ ಇನ್ನೂ ಒಂದು ಹೇಳಿಲ್ಲ, ಮಾಡಿ ತೋರ್ಸವನೆ. ಏನು? ಕೃಷ್ಣ ಪರಮಾತ್ಮನ ತಾಯಿ ಯಾರು? ಯಾವಕಿ? ಅವಳ ಅಣ್ಣ ಯಾರು? ಕಂಸ. ಆ ಕಂಸಾಸುರ ತಂಗಿನ ಸೆರೆಯಲ್ಲಿಟ್ಟ. ತಂಗಿ ಮಗ ಕೃಷ್ಣನ್ಗೆ ಕೊಡಬಾರ್ದು ಕಷ್ಟ ಕೊಟ್ಟ. ಅದಕ್ಕೆ ಸೋದರಳಿಯ ಕೃಷ್ಣ ಸೋದ್ರ ಮಾವ ಕಂಸಾಸುರನ್ಗೆ ಕೊನೆಗೆ ಏನ್ ಮಾಡ್ದ ಗೊತ್ತಾ ಮಾವ? ಮಾವ ಅನ್ನೋದು ನೋಡ್ದೆ ಮ್ಯಾಟ್ರನ್ ಈಚಿಕ್ಬಿಟ್ಟ. ಗಿರಿಜ, ಹೇಳ್ದ ನಿನ್ ಮಗನ ಮಾತ್ನ? ಅವನ್ ಕೃಷ್ಣ ಅಂತೆ, ನಾನ್ ಕಂಸ ಅಂತ. ನನ್ನ ತದುಕಕ್ಕೆ ಅಂತಲೇ ನೀನ್ ಅವನ್ ನೆತ್ತಿ ಹೋಗು. ನೀ ಯಾಕಂಗ ಅನ್ಕೊಳ್ಳೋದು? ನನ್ ಮಗ ಏನು ನಿನ್ ಸೊತ್ತು ನುಂಗಿಲ್ಲ. ಆ ಪುಣ್ಯಾತ್ಮ ದಯಾನಂದಪ್ಪ ನೀನ್ ಮಾಡಿರೋ ಅನ್ಯಾಯಕ್ಕೆ ರೋಸ್ ಹೋಗಿ ನಿನ್ನಿಂದ ಜಮೀನ್ ಬಿಡಿಸ್ಕೊಂಡ್ರು. ನಾನ್ ನ್ಯಾಯವಾಗಿ ದುಡ್ದು ಫಸಲ್ನ ನಿಮ್ ಮನೆಗೆ ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಟೆ. ನನ್ ಮೇಲೆ ನಂಬಿಕೆ ಬಂತು, ಭೂಮಿ ನನಗ್ ಸಿಕ್ತು. ಅದಕ್ಕೆ ಮಾವನಾಗ ನಿನಗೆ ಯಾಕೆ ನನ್ ಮೇಲೆ ಇಷ್ಟೊಂದು ಹೊಟ್ಟೆ ಉರಿ? ಯಾಕೆ ಅಂದ್ರೆ 2 ವರ್ಷ ಜಮೀನ ಯಾರು ಮಾಡದೆ ಪಾಳು ಬಿದ್ದಿದ್ರೆ ಆ ದಯಾನಂದ ಬಂದ್ ನನ್ ಕಾಲ್ಗೆ ಬೀಳ್ತಿದ್ದ. ಆಸ್ತಿ ನಂದಾಗಿರೋದು, ಅದಕ್ಕೆ ನೀನ್ ಅಡ್ಡಾದೆ. ಅದಕ್ಕೆ ನಮ್ ಭಾವನ ಹೊಟ್ಟೆಲಿ ಇಷ್ಟೊಂದು ಉರಿ. ಕಂಡವ್ರ ಸೊತ್ತಿಗೆ ಆಸೆ ಪಡೋರ್ಗೆ ಕೊನೆಗ್ ಬರೋದು ಇದೇ ರೋಗ. ಆಯ್ತು, ನನ್ ಗತಿ ಏನಾರ ಆಗ್ಲಿ, ನಿನ್ ಮಗ ಆ ಗದ್ದೆಗೆ ಏರ್ ಕಟ್ಟಿ ಬೇಸಾಯ ಮಾಡಿ ಭೂಪತಿ ಹೆಂಗ್ ಬದುಕಲಿ. ಗಿರಿಜಾ, ಏನೋ ಗಂಡ ಸತ್ತ ತಂಗಿನಲ್ಲ ಅಂತ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಕ್ಕೆ ನಿನ್ನ ಮಗ ನನ್ನ ಮನೆನೇ ಮುರಿತಾವನೆ. ನಂದು ನಿಂದು ಸಂಬಂಧ ಕಿತ್ತೋತು. ನಾನ್ ಅಣ್ಣನೂ ಅಲ್ಲ, ನಿನ್ ತಂಗಿನೂ ಅಲ್ಲ. ಇವತ್ತೇ ಈ ಜಾಗ ಖಾಲಿ ಮಾಡಿ. ಏನ್ ನೋಡ್ತೀಯ? ನಡೆಯಲೇ. ನೋಡ್ದ್ಯ ಮಗ, ಇಂಥ ಮಾವನ್ ನಿಷ್ಠೂರ ಕಟ್ಕೊಂಡು ನೀನ್ ಆ ಭೂಮಿ ಬೇಸಾಯ ಮಾಡೋಕಾಯ್ತದ? ಈ ಊರಾಗ ನೆಮ್ಮದಿಯಾಗಿ ಬದುಕೋಕಾಯ್ತದ? ಯಾಕಾಗಕ್ಕಿಲ್ಲವ್ವ? ನಾನು ಬದುಕ್ತೀನಿ, ಬದುಕ್ ತೋರಿಸ್ತೀನಿ. ಹೆಂಗೋ ಏನೋ, ನಂಗಂತೂ ಭಯ ಆಗ್ತದೆ. ನೋಡ್ ಮಗ, ಪ್ರತಿ ಹುಣ್ಣಿಮೆ ಚೌಡಿ ಗುಡಿಗೆ ಹೋಗಿ ದೀಪ ಇಟ್ಬಿಟ್ ಬಾ. ಬರೋ ಗಂಡಂತ್ರೆಲ್ಲ ಪಾರಾಯ್ತದೆ. ಅದಿರ್ಲಿ ಕಣವ್ವ, ನಾವ್ ಇವ್ರ ಹಂಗಲ್ ಇರೋದಕ್ ತಾನೆ ಇವ್ರ ಇಷ್ಟೊಂದು ಮಾತಾಡೋದು. ನಡಿ, ಮೊದ್ಲು ಮನೆ ಖಾಲಿ ಮಾಡೋಣ, ನಡಿ. ಹೋಗ್ದ ಸರ್ತ ಅವನ್ ಕಡೆ ನೋಡ್ತಿದ್ಯಾ? ಎಪ್ತಿಗ್ ಬಂದ್ಬಿಟ್ನ. ಏಯ್, ಇನ್ನೊಂದಪ್ಪ ಅವನ್ ಕಡೆ ನೋಡಂಗಿಲ್ಲ, ಗೊತ್ತಾ? ಇನ್ನೇನು ಈ ಮುಸುಡಿ ನೋಡ್ಬೇಕಾ? ಮುಸುಡಿಗೆ ಏನಾಗೈತೆ? ಕಾಲಂ ಸರಿಯಾಗಿಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಸರಿಯಾಗೈತೆ. ಓ ಏಯ್, ಬಾಬಾ, ರಾತ್ರಿಯೆಲ್ಲ ನಿಂದೆ ಕನ್ಸು. ಬೆಳಗಾಯ್ತಿದ್ದಂಗೆ ಬಾಬಾ ಅಂತ ಕೂಗಿದ್ರೆ ಅದ್ಯಾಕ್ ಮುಖ ಇಟ್ಟಿನ ಮಾಡ್ಕೆ ಮಾಡ್ಕೊಂಡ್ರೆ? ನಿನ್ನೆನೆ ನಿಮ್ಮಪ್ಪ ಜಗಳ ಕಾದು ನಮ್ ಸಂಬಂಧ ಕಡ್ಕೊಂಡವನೆ. ಪೆಚ್ಚ, ಕಡ್ಕೊಳಕ್ಕೆ ಸಂಬಂಧ ಏನು ಚಕ್ರೆ ಹಾಕ್ವಾ? ಸಂಬಂಧ ಕಂಡಿರೋದು ಮೈಯಾಗಿನ ರಕ್ತಕ್ಕೆ, ಮನಸ್ಸು ಮನಸ್ಸಿಗೆ.
ನನ್ಗೂ ನಿನ್ಗೂ ಮನ್ಸೈತೆ ನಿಮ್ಮ ಅಪ್ಪನ್ಗಿರ್ಬೇಕಲ್ಲ ಮನ್ಸು. ಹಗಲು ಸೇಂದಿ ರಾತ್ರಿ ಸರಾಯಿ ಕುಡ್ದು ಮನ್ಸೆಲ್ಲ ಮಸಾಣ ಆಗೋಗೈತೆ. ತದಕದ ನನ್ನ ಎದೆ ಮೇಲೆ ತದಕದ. ಲೇ ಸಂಪತ, ನಿನ್ ಭಾಗಕ್ಕೆ ನನ್ನ ಮನಸ್ಸು ಮಾತ್ರ ಮಸಾಣ ಅಲ್ವೋ? ನೀನು ಉಳುಮೆ ಮಾಡಿ ಬದುಕಬೇಕು ಅಂತ ಹೊಂಟಿದ್ಯಲ್ಲ ನೆಲ, ಅದು ಮಸಾಣವೇ. ನನ್ನ ಬದುಕನ್ನು ನೀನ್ ತದಕದೆ, ನಿನ್ನ ಬದುಕನ್ನ ಶ್ರೀಕೃಷ್ಣ ಪರಮಾತ್ಮ ತದಕದೆ ಬಿಡ್ತಾನ? ಅದಕ್ಕೆ ತದಕ್ತಾನೆ. ಆ ಕೃಷ್ಣ ಪರಮಾತ್ಮನ್ಗೆ ಬೇರೆ ಏನು ಕೆಲ್ಸ ಇಲ್ಲ, ನಿಮ್ಮಂತ ಕುಡುಕ್ರ ಮಾತು ಕೇಳ್ಕೊಂಡು ತದ್ಕೋದೆ ಕೆಲ್ಸ. ನೀರ್ ತತ್ತೀನಿ ಅಂತ ಬಂದು ಸರ್ಸ ಆಡ್ತಿದೀಯಾ? ಮರ್ಯಾದೆಯ ನೀರು ತಗೊಂಡು ಮನೆಗೋಗು. ಬಾವ, ಇನ್ಮ್ಯಾಕ ಅವಳು ಎಲ್ಲಿಗೋದ್ರು ಜೊತೆಯಾಗಿ ನಾನು ಹೋಯ್ತೀನಿ, ಸುಮ್ಕಿರು. ದೊಡ್ಡ ಗಂಡ್ಸು ನನ್ ಮಗ ತೆಗೆಲ ಗಳಾಸು. ಗಂಜಿಲದ ವಾಸನೆ. ಹೈ 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 ಓ